ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಬಂದು ಶುಕ್ರವಾರ. ಇನ್ನು ಬೆಳಗ್ಗೆ ಒಂದು 6:30 ಆಗಿತ್ತು ನಾನು ವ್ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೆ. ಇನ್ನು ಸ್ವಲ್ಪ ಬೇಗನೆ ಎದ್ದಿದ್ದೆ. ಎದ್ಬಿಟ್ಟು ಇನ್ನು ಕೆಲಸಗಳೆಲ್ಲ ಮುಗಿಸ್ಕೊಂಡ್ಬಿಟ್ಟು ಈಗ ಸ್ಟವೆಲ್ಲ ಸ್ವಲ್ಪ ನೀಟಾಗಿ ಒರೆಸ್ಕೊಂಡು ಟೀಗೆ ಇಟ್ಟಿದ್ದೀನಿ. ಟೀ ಮಾಡೋಣ ಅಂತ ಹೇಳಿ ಎದ್ದ ತಕ್ಷಣವೇ ಸ್ವಲ್ಪ ಬಿಸಿನೀರು ಕುಡಿತಾ ಇರ್ತೀನಿ. ಇತ್ತೀಚೆಗೆ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಆಗಲೇ. ಅದಕ್ಕೆ ಒಂದು ಸ್ವಲ್ಪ ಬಿಸಿನೀರು ಕುಡಿದು ಒಂದು ಹಾಫ್ ಆನ್ ಅವರ್ಗೆ ಟೀ ಕುಡಿಬೇಕಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ನೋಡಬೇಕು ಇದೇ ಥರ ಕಂಟಿನ್ಯೂ ಆಗುತ್ತೇನೋ ಅಂತ ಹೇಳ್ಬಿಟ್ಟು ಹೇಳೋದಕ್ಕಾಗೋದಿಲ್ಲ. ಮುಂಚೆ ಅಂತೂ ಯಾವಾಗಲೂ ಅಷ್ಟೇ ಒಂದು 2 ತಿಂಗಳು 3 ತಿಂಗಳು ಕಂಪಲ್ಸರಿ ಎದ್ದ ತಕ್ಷಣ ಬಿಸಿನೀರು ಕಾಯಿಸ್ಕೊಂಡು ಕುಡಿತಾ ಇದ್ದೆ. ಆವಾಗ ನನಗೇನೋ ಒಂಥರ ರಿಲೀಫ್ ಅನ್ನಿಸ್ತಾ ಇತ್ತು. ಇತ್ತೀಚೆಗಂತೂ ಬಿಟ್ಟೇ ಬಿಟ್ಟಿದ್ದೆ. ಅದಕ್ಕೋಸ್ಕರ ಮತ್ತೆ ನೆಕ್ಸ್ಟು ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನು ಗೊತ್ತಲ್ಲ, ಸಿ ಸೆಕ್ಷನ್ ಆದರೆ ಹೆಣ್ಮಕ್ಳದ್ದು ಫಜೀತಿ ಹೇಳೋದಕ್ಕೆ ಆಗೋದಿಲ್ಲ. ತುಂಬ ಅಂದರೆ ತುಂಬ ಇದು ಅನುಭವಿಸ್ತಾ ಇರ್ತಾರೆ. ನನಗೂ ಅಷ್ಟೇ ಸಿ ಸೆಕ್ಷನ್ ಆಗಿರೋದ್ರಿಂದ ಕೈ ಕಾಲು ಸಣ್ಣ ಇದ್ದರೂ ಕೂಡ ಹೊಟ್ಟೆ ಅಂತೂ ಕರಗೋದೇ ಇಲ್ಲ. ಹೊಟ್ಟೆ ದಪ್ಪನೇ ಕಾಣಿಸ್ತಾ ಇರುತ್ತೆ. ಇನ್ನು ಏನೋ ಒಂದು 4 ತಿಂಗಳು 5 ತಿಂಗಳು ಪ್ರೆಗ್ನೆನ್ಸಿ ಥರ ಕಾಣಿಸ್ತಾ ಇರೋದು ಹೊಟ್ಟೆ. ಏನಾದರೂ ಮಾಡಿ ಕರಗಿಸೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ನೋಡಬೇಕು ಯಾವ ಥರ ಇದಾಗುತ್ತೋ ಗೊತ್ತಿಲ್ಲ. ಆದಷ್ಟು ಎಲ್ಲ ಸ್ವಲ್ಪ ಟಿಪ್ಸ್ ಎಲ್ಲ ಫಾಲೋ ಮಾಡಿಕೊಂಡು ಇನ್ನು ಸ್ಟಾರ್ಟ್ ಮಾಡಿದ್ದೀನಿ. ನೋಡಬೇಕು, ಗೊತ್ತಿಲ್ಲ ಹೆಂಗಾಗುತ್ತೆ ಅಂತೇಳಿ. ಇನ್ನು ಟೀ ಎಲ್ಲ ಕುಡಿದ್ಬಿಟ್ಟು ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಇನ್ನು ಗುಂಡ ಕೂಡ ಇನ್ನು ಎದ್ದ ತಕ್ಷಣ ಸ್ನಾನ ಮಾಡಿಸ್ಬಿಟ್ಟೆ. ಬಿಸಿನೀರು ಚಿಕ್ಕಮ್ಮ ಬಂದು ನನ್ನ ತಮ್ಮ ಬೆಳಗ್ಗೆ ಒಂದು 7 ಗಂಟೆಗೆ ಅಷ್ಟಕ್ಕೆ ಹೋಗ್ಬಿಡ್ತಾನೆ. ಇನ್ನು ಅವನಿಗೂ ಡೈಲಿ ಕೂಡ ಸ್ನಾನಕ್ಕೆ ನೀರು ಕಾಯಿಸ್ತಾರೆ. ಇನ್ನು ಇವನಿಗೂ ಕೂಡ ಸ್ವಲ್ಪ ಕಾಯಿಸಿದ್ರು. ಹಾಗೆ ಅಂದರೆ ಒಲೆ ಮೇಲೆ ಇಟ್ಟಿದ್ರು ನೀರು. ಇನ್ನು ಚಿಕ್ಕಮ್ಮ ಬಂದು ಕೆಲ್ಸಕ್ಕೆ ಹೋದರು. ನಾನು ಕೆಲ್ಸಕ್ಕೆ ಹೋಗ್ತೀನಿ, ಇನ್ನು ನೀರು ಇಟ್ಟಿದ್ದೀನಿ, ಅವನ ಎದ್ದ ತಕ್ಷಣ ಸ್ನಾನ ಮಾಡಿಸಂತ ಹೇಳಿ ಸರಿ ಅಂತೇಳ್ಬಿಟ್ಟು ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿಸಿ ಇನ್ನು ಅವನಿಗೆ ಸ್ವಲ್ಪ ಊಟ ಎಲ್ಲ ಮಾಡಿಸ್ಬಿಟ್ಟು ಇನ್ನು ಸ್ವಲ್ಪ ಪಾತ್ರೆ ಇದ್ವು, ಆ ಪಾತ್ರೆ ತೊಳೆಯೋಣಂತ ಹೇಳಿ ಇವಾಗ ಕೂತ್ಕೊಂಡಿದ್ದೀನಿ. ಹಾಗೆ ಒಬ್ಬರು ಕಮೆಂಟಲ್ಲಿ ಕೇಳಿದರು, ಅಕ್ಕ ಮತ್ತೆ ನೀವು ಗಂಡನ ಮನೆಗೆ ಹೋಗಲ್ವಾ ಅಂತ. ಇಲ್ಲ, ಹೋಗ್ತಾ ಇರ್ತೀನಿ, ಬರ್ತಾ ಇರ್ತೀನಿ. ಇನ್ನು ಅಲ್ಲಿ ಪರ್ಮನೆಂಟಾಗಿರೋಕ್ಕಂತೂ ಸದ್ಯಕ್ಕೆ ಇವಾಗ ಆಗ್ತಾ ಇಲ್ಲ. ಇಲ್ಲಿ ಕೂಡ ಪರ್ಮನೆಂಟಾಗಿರೋಕ್ಕೂ ಕೂಡ ಆಗ್ತಾ ಇಲ್ಲ. ಆ ಥರ ಆಗಿದೆ ನಮ್ಮ ಪರಿಸ್ಥಿತಿ ಬಂದು. ನೋಡೋಣ, ಅಲ್ಲೊಂದು ಸ್ವಲ್ಪ ದಿನ ಇಲ್ಲೊಂದು ಸ್ವಲ್ಪ ದಿನ ಹೆಂಗೋ ನಾವು ಸ್ವಲ್ಪ ಮನೆಯೆಲ್ಲ ರೆಡಿ ಮಾಡ್ಕೊಳೋಷ್ಟೊತ್ತಿಗೆ ಸ್ವಲ್ಪ ದಿನ ಅಲ್ಲಿಗೂ ಇಲ್ಲಿಗೂ ಇರ್ತೀನಿ. ಬಟ್ ಪರ್ಮನೆಂಟಾಗಂತೂ ಮನೆ ಆಗೋವರೆಗೂ ಇರೋದಕ್ಕಾಗೋದಿಲ್ಲ. ಇಲ್ಲ ಎಲ್ಲಾದರೂ ಸ್ವಲ್ಪ ಬಾಡಿಗೆ ಮನೆ ಅದು ಇದು ನೋಡ್ಕೊಂಡಿರೋಣ ಅಂದರೂ ಕೂಡ ಅದು ಸ್ವಲ್ಪ ಯೋಚನೆ ಮಾಡಬೇಕು. ಮನೆ ಕಡೆನೂ ಮತ್ತು ಈ ಕಡೆನೂ ಎಲ್ಲ ಕಡೆನೂ ಯೋಚನೆ ಮಾಡಿ ಡಿಸೈಡ್ ಮಾಡಿ ಆಮೇಲೆ ಬಾಡಿಗೆ ಮನೆ ಮಾಡೋದು. ಅಲ್ಲಿವರೆಗೂ ಕೂಡ ಇಲ್ಲ. ಇನ್ನು ನಮ್ಮ ಮನೆಯವರು ಬರ್ತಾ ಇರ್ತಾರೆ, ಇನ್ನು ನಾನು ಹೋಗ್ತಾ ಇರ್ತೀನಿ. ಇನ್ನು ನೋಡ್ಬೇಕನ್ಸಿದ್ರು ಕೂಡ ನಮ್ಮ ಅತ್ತೆ ಮಾವ ಕೂಡ ಬಂದುಬಿಡ್ತಾರೆ. ಅಂದರೆ ನಮ್ಮ ಗುಂಡನ್ನ ನೋಡಬೇಕಂತ ಅನಿಸಿದ್ರೆ ಅವರು ಕೂಡ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಅದೇನು ಪ್ರಾಬ್ಲಮ್ ಇಲ್ಲ ಸದ್ಯಕ್ಕೀಗ. ಇನ್ನು ನಾನು ಅಷ್ಟೇ ಹೋಗ್ತಾ ಇರ್ತೀನಿ, ಬರ್ತಾ ಇರ್ತೀನಿ. ಇನ್ನು ಮುಂದಿನ ತಿಂಗಳು ಹೋಗಬೇಕು. ಆಗಸ್ಟಿಗೆ ನಮ್ಮ ಯೋಷಿತದ ಬರ್ಡೇ ಇದೆ, ಫಸ್ಟ್ ಇಯರು. ಇನ್ನು ಒಬ್ಬಳೇ ಮಗಳಲ್ವಾ, ಮುದ್ದಿನ ಮಗಳು, ಹೋಗಬೇಕು. ಅದಕ್ಕೋಸ್ಕರ ಇನ್ನು ಬಂದಿದ್ದೀನಿ. ನಾನು ಬರ್ತಾ ಇರಲಿಲ್ಲ, ಇನ್ನೊಂದು ಸ್ವಲ್ಪ ದಿನ ಇರೋಣ ಅಂತೇಳ್ಬಿಟ್ಟು ಅಲ್ಲೇ ಇರ್ತಿದ್ದೆ. ಇನ್ನು ಇಲ್ಲಿ ಚಿಕ್ಕಮ್ಮರಿಗೋಸ್ಕರ ಬಂದೆ. ಇನ್ನು ನಮ್ಮ ಅಣ್ಣ ಕೂಡ ಫೋನ್ ಮಾಡಿಬಿಟ್ಟು ಇಷ್ಟು ವರ್ಷ ಎಲ್ಲ ಜೊತೇಲಿ ಆಟಾಡಿಕೊಂಡು ನಕ್ಕೊಂಡು ನಮ್ಮ ಅಣ್ಣ ಅವರೆಲ್ಲ ಚೆನ್ನಾಗಿದ್ರಲ್ಲ ಗುಣನ ಜೊತೆ, ಇವಾಗ ಅವ್ರಿಗೂ ಕೂಡ ಸಡನ್ನಾಗಿ ಬಿಟ್ಟಿರೋಕೆ ಆಗ್ತಾ ಇಲ್ಲ. ಏನಿಲ್ಲ ಅಂದ್ರೂ ಒಂದು ದಿನಕ್ಕೆ ಒಂದು 5-6 ಸತಿ ಫೋನ್ ಮಾಡ್ತಾಯಿದ್ರು, ಒಂದು 3-4 ಸತಿ ವೀಡಿಯೋ ಕಾಲ್ ಮಾಡ್ತಾಯಿದ್ರು. ಅಷ್ಟು ಇದು. ಅದಕ್ಕೆ ಅವರು ಏನಂದರೆ ಬಿಟ್ಟಿರೋಕೆ ಆಗ್ತಾಯಿಲ್ಲ ಅವರಿಗೆ. ಅದಕ್ಕೋಸ್ಕರ ಇನ್ನು ಸ್ವಲ್ಪ ದಿನ, ಒಂದು 15 ದಿನ ಅಲ್ಲಿ, ಒಂದು 15 ದಿನ ಇಲ್ಲಿ ಹಾಗೆ ಇದ್ದು ಓಡಾಡ್ಕೊಂಡಿರೋಣ ಅಂತ ಹೇಳ್ಬಿಟ್ಟು ಇನ್ನು ಡಿಸೈಡ್ ಮಾಡಿಕೊಂಡು ಬಂದುಬಿಟ್ಟೆ. ಸ್ವಲ್ಪ ಇದೆಲ್ಲ ಆಗಲಿ ಅಂತ ಹೇಳಿ. ಇನ್ನು ಚಿಕ್ಕಮ್ಮರು ಸ್ವಲ್ಪ ಮನೆಯೆಲ್ಲ ಕೀಳೋವರೆಗೂ ಕೂಡ ಹೋಗೋಕ್ಕಾಗಲ್ಲ. ಇನ್ನು ಅವಳಲ್ಲಿ ಕೂಡ ಸ್ವಲ್ಪ ಕೆಲಸ ಇರುತ್ತೆ. ನಮಗಂತೂ ತುಂಬ ಚೆನ್ನಾಗಿ ನೋಡ್ಕೊತಾರೆ. ನಮಗೂ ಕೂಡ ತುಂಬ ಹೆಲ್ಪ್ ಮಾಡಿದ್ದಾರೆ. ಕಷ್ಟದಲ್ಲಿದ್ದಾಗ ಕೈ ಹಿಡಿದಿದ್ದಾರೆ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲರೂ ಕೂಡ. ಈಗ ಅವ್ರದ್ದು ನಮಗೆ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಇವಾಗ ಅವ್ರ ಕೆಲಸ ಇದೆ, ನಾವು ಹೋಗಬೇಕು, ಯಾರು ಮಾಡ್ತಾರಪ್ಪ ಕೆಲಸ ಅಂತ ಹೇಳೋದಕ್ಕಾಗೋದಿಲ್ಲ. ಅಟ್ಲೀಸ್ಟ್ ನನ್ನ ಕೈಲಿ ಎಷ್ಟು ಕೆಲಸ ಆಗುತ್ತೋ ಅಷ್ಟು ಕೆಲಸ ಮಾಡಿಕೊಂಡು ಅಷ್ಟೇ ಹೆಲ್ಪ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗಾಗುತ್ತೋ ಗೊತ್ತಿಲ್ಲ. ಒಟ್ಟು ಆಷಾಢ ಮುಗಿಬೇಕು. ಆಷಾಢ ಮುಗಿದ ಮೇಲೆ ಶ್ರಾವಣ ಅದರಿಂದ ಸ್ಟಾರ್ಟ್ ಆಗುತ್ತೆ ಕೆಲಸಗಳೆಲ್ಲ. ಅವಾಗ ನೋಡೋಣ, ಆದಷ್ಟು ಸ್ವಲ್ಪ ಹಳ್ಳಿ ಸೇವೆ ಅಂತಾರಲ್ಲ ಅಷ್ಟಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಾಡ್ತೀನಿ ಫ್ರೆಂಡ್ಸ್, ಅಷ್ಟೇ. ಆ ಥರ ಏನಿಲ್ಲ, ಚಿಕ್ಕ ಪುಟ್ಟ ಕೆಲಸ ಅಂತಲ್ಲ, ಸ್ವಲ್ಪ ಜಾಸ್ತಿನೇ ಹೆವಿ ಕೆಲಸ ಕೂಡ ಮಾಡ್ತೀನಿ ನಾನು. ಸ್ವಲ್ಪ ಮಣ್ಣು ಎತ್ತಾಕೋದು, ಮತ್ತು ಮರಳೆಲ್ಲ ಕೊಡೋದು, ಸಿಮೆಂಟ್ ಕೊಡೋದು, ಮತ್ತು ಇಟ್ಟಿಗೆಲ್ಲ ಎತ್ತಾಕೋದು, ಅದೆಲ್ಲ ಕೂಡ ನನಗೆ ಅಭ್ಯಾಸ ಇದೆ, ಮಾಡ್ತೀನಿ.
ಬಟ್ ನಮ್ಮ ಮನೇಲಿ ಏನಂದರೆ ಕೆಲಸ ಇಡೋದಿಲ್ಲ. ಬೇಡ ಬಿಡಮ್ಮ ಇನ್ನೇನು ಮಾಡ್ತೀಯ ಅಂತ ಅವರೇ ನನ್ನ ಜಾಸ್ತಿ ಇದು ಮಾಡಿಬಿಡ್ತಾರೆ. ನನಗೆ ತುಂಬ ಆಸೆ ಹೊಲದಲ್ಲೆಲ್ಲ ಕೆಲಸ ಮಾಡಬೇಕು, ಮನೆಯಲ್ಲೂ ಕೂಡ ಚೆನ್ನಾಗಿ ಕೆಲಸ ಮಾಡ್ಕೊಂಡಿರಬೇಕು, ಸ್ವಲ್ಪ ಆ್ಯಕ್ಟಿವ್ ಆಗಿರಬೇಕು ಅಂತ ನಾನು ಇಷ್ಟಪಡ್ತೀನಿ. ಬಟ್ ನಮ್ಮ ಮನೆಯಲ್ಲಂತೂ ಇಡೋದೇ ಇಲ್ಲ ಕೆಲಸ. ಇನ್ನು ಅಲ್ಲಿಗೆ ಹೋದರೂ ಅಷ್ಟೇ, ಅಲ್ಲಿ ಕೂಡ ಸ್ವಲ್ಪ ಜಾಸ್ತಿ ಕೆಲಸ ಇಲ್ಲ. ಇನ್ನು ಇಲ್ಲಿ ಬಂದ್ರಂತೂ ಇನ್ನೇನು ಕೆಲಸ ಇರುತ್ತೆ ಹೇಳಿ, ಒಂದು ಸ್ವಲ್ಪ ಮೇಲೆ ಕೆಲಸ ಇರುತ್ತೆ. ಮನೆ ಕೆಲಸ ಅಂದರೆ ಇನ್ನೆಷ್ಟಿರುತ್ತೆ ಹೇಳಿ, ಅಷ್ಟು ಕೆಲಸ ಮಾಡಿಕೊಂಡು ಆರಾಮಾಗಿರ್ತೀನಿ. ಸದ್ಯಕ್ಕೆ ಈ ಥರ ಆಗಿದೆ ನನ್ನ ಲೈಫು. ಗೊತ್ತಿಲ್ಲ ಮುಂದಕ್ಕೆ ಏನಂತ ಹೇಳ್ಬಿಟ್ಟು. ನನಗೂ ಎಲ್ಲಾದರೂ ಕೆಲ್ಸಕ್ಕೆ ಹೋಗೋಣ ಅಂತ ಅನಿಸ್ಬಿಟ್ಟಿದೆ. ಒಂದು ಸ್ವಲ್ಪ ಗುಂಡ ಸ್ಕೂಲ್ಗೆ ಹೋಗೋವರೆಗೂ ಹೋಗೋದಕ್ಕಾಗೋದಿಲ್ಲ ಎಲ್ಲೂ ಕೂಡ. ಇನ್ನು ಯಾರಾದರೂ ನೋಡಿಕೊಂಡ್ರೆ ಆರಾಮ್ಸೆ ಹೋಗ್ಬೋದು. ಬಟ್ ಇವಾಗ ಇಲ್ಲಿ ನೋಡ್ಕೊಳ್ಳೋದಕ್ಕೂ ಚಿಕ್ಕಮ್ಮ ಫುಲ್ಲು ಬ್ಯುಸಿ ಇರ್ತಾರೆ. ಇನ್ಮೇಲೆ ಇನ್ನು ಅಲ್ಲಿ ನೋಡ್ಕೊಳ್ತಾರೆ ಅಂತ ಹೇಳಿದರೆ, ಇನ್ನು ಅತ್ತೆಗಂತೂ ಅವ್ರಿಗೆ ನೋಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅವರು ಅಂದರೆ ತುಂಬ ತರಲೆ ಮಾಡ್ತಾ ಇರ್ತಾರಲ್ವ, ಆಗೋದಿಲ್ಲ ಅಂತ ಹೇಳಿ ಸ್ವಲ್ಪ ಯೋಚನೆ ಮಾಡ್ತಾ ಇದ್ದೀವಿ. ಅಲ್ಲಿ ಅತ್ತೆ ನೋಡ್ಕೊಂಡಿದ್ರೆ ಆರಾಮಾಗಿ ನಾನು ಅಲ್ಲೇ ಗಾರ್ಮೆಂಟ್ಸ್ಗೆ ಹೋಗ್ಬಿಡ್ತಾ ಇದ್ದೆ. ಇನ್ನು ಜೋಗನಹಳ್ಳಿ ಅಂತ ಇದೆ, ಅಲ್ಲಿ ಗಾರ್ಮೆಂಟ್ಸ್ ಇದೆ, ಇದು ಸಾಯಿ ಗಾರ್ಮೆಂಟ್ಸ್ ಅಂತ ಹೇಳಿಬಿಟ್ಟು ಆರಾಮಾಗಿ ಅದಕ್ಕೆ ಹೋಗ್ಬೋದು. ಶಾಯಿ ಗಾರ್ಮೆಂಟ್ಸ್ಗೆ ತುಂಬ ಜನ ಹೋಗ್ತಾರೆ ಅಲ್ಲಿ. ಇನ್ನು ಊರಿಂದ ಕೂಡ ಒಂದು ಆಟೋ ಕೂಡ ಹೋಗ್ತಾ ಇದೆ ನಮ್ಮೂರಿಂದನೂ. ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ, ಬಟ್ ಗೊತ್ತಿಲ್ಲ ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ ಮಳೆ ಬರ್ತಾ ಇದೆ, ಸ್ವಲ್ಪ ಈರುಳ್ಳೆಲ್ಲ ಬಿಸಿಲಿಗಿಟ್ಟಿದ್ದೆ. ಮಳೆ ಬರ್ತಾ ಇದೆ ಅನ್ನೋ ಖುಷಿಯಲ್ಲಿದ್ದೀನಿ ನಾನು. ಮಳೆ ನೋಡಿಕೊಂಡು ಸ್ವಲ್ಪ ವೀಡಿಯೋ ಮಾಡಿಕೊಂಡು ಅಲ್ಲಿ ಈರುಳ್ಳಿ ನೋಡಿದ್ರೆ ನೆಂದೋಗ್ತಾ ಇದೆ. ಅಯ್ಯೋ ಸಡನ್ನಾಗಿ ನೋಡಿಬಿಟ್ಟು ಅಲ್ಲೇ ಇಟ್ಟಿದೆ ಅಲ್ವಾ, ಮತ್ತು ತೊಗೊಂಬಂದು ಇನ್ನು ಒಳಗಿಟ್ಟೆ. ಈ ಥರ ಒಂದು ದಿನಕ್ಕಾದರೆ ಈ ಥರ ಮಳೆ ಬರ್ತಾನೇ ಇರುತ್ತೆ. ಚೆನ್ನಾಗಿರುತ್ತೆ ಒಂಥರ ನೋಡೋದಕ್ಕೆ. ಇಲ್ಲಿ ಎದುರುಗಡೆ ನೋಡ್ತಾ ಇರ್ಬೋದು, ಅಲ್ಲಿ ಕೂಡ ಮನೆ ಕಿತ್ತಿದ್ದಾರೆ. ಅಲ್ಲಿ ಅಕ್ಕ ಕೂಡ ಶಾರದಕ್ಕ ಅಂತ ನಮ್ಮ ಎದುರು ಮನೆ ಅಕ್ಕ ಇದ್ದರು, ಅವ್ರಿಗೂ ಕೂಡ ಲೋನ್ ಬಂದಿದೆ. ಅವ್ರು ಆಗಲೇ ಮನೆಯೆಲ್ಲ ಕಿತ್ಬಿಟ್ಟು ಇನ್ನು ರೆಡಿ ಮಾಡಿಬಿಟ್ಟಿದ್ದಾರೆ. ಇನ್ನು ಶ್ರಾವಣ ಬಂದರೆ ಬೇಸ್ಮಟ್ಟ ಹಾಕೋದಷ್ಟೇ. ಹಂಗೆ ಹಳ್ಳಿಲಿದ್ರಂತೂ ಒಂದೊಂದು ಕೆಲಸ ಮನೆಯಲ್ಲೇ ಮಾಡ್ಕೊಂಬಿಡ್ತಾರೆ ಮನೆಯವರೇ. ಇನ್ನು ಅವ್ರನ್ನ ನೀಡೋದಿಲ್ಲ. ಅಟ್ಲೀಸ್ಟು ಒಂದು ಕಾಲು ಭಾಗ ಕೆಲಸ ಮಾಡ್ಕೊಂಡು ಕ್ಲಿಯರ್ ಮಾಡಿಕೊಂಡ್ರೆ ನೆಕ್ಸ್ಟ್ ಕೆಲಸ ಮಾಡ್ಬೋದಂತ ಹೇಳಿ. ಇಲ್ಲಿ ನೋಡ್ತಾ ಇರ್ಬೋದು, ಬೆಕ್ಕಿನ ಮರಗಳಿಗಂತೂ ತುಂಬ ಖುಷಿ. ಸುಮ್ಮನೆ ಓಡಾಡ್ಕೊಂಡಿರ್ತಾ ಇರ್ತವೆ. ಇವು ಸ್ಟಾರ್ಟಿಂಗಲ್ಲಿ ಬರ್ತಾ ಇರಲಿಲ್ಲ, ಯಾರಾದರೂ ನೋಡಿಬಿಟ್ರಂತೂ ಇನ್ನು ಹಂಗೆ ಒಳಕ್ಕೆ ಓಡೋಡೋಗ್ತಾ ಇದ್ವು. ಇವಾಗ ಸ್ವಲ್ಪ ಹಂಗೆ ಅಡ್ಜಸ್ಟ್ ಆಗ್ತಾ ಇದ್ದಾವೆ ನಾನು ಬಂದಾಗಿಂದ. ಇನ್ನು ಗುಂಡ ಕೂಡ ಮಳೆ ಸೌಂಡ್ಗೆ ಎದ್ಬಿಟ್ಟ, ಚೆನ್ನಾಗಿ ಮಲ್ಕೊಂಬಿಟ್ಟಿದ್ದ. ಇನ್ನು ಯಾವಾಗ ಸ್ವಲ್ಪ ಜಾಸ್ತಿ ಜೋರಾಗಿ ಮಳೆ ಬಂತು, ಇನ್ನು ಚಪ್ಪರ ಕೂಡ ಸ್ವಲ್ಪ ಫುಲ್ಲು ಸೋರ್ಬಿಡುತ್ತೆ. ಅದನ್ನೆಲ್ಲ ಸ್ವಲ್ಪ ರಿಪೇರಿ ಮಾಡಿಸ್ಬೇಕು. ಇಷ್ಟು ಮಳೆ ಬಂದರೂ ಕೂಡ ಸಖತ್ತು ಸೋರ್ತಾ ಇರುತ್ತೆ. ಇನ್ನು ಅವನು ಕೂಡ ಎದ್ದ. ಇನ್ನು ಊಟ ಮಾಡಿಸ್ಬಿಟ್ಟು ಅವನಿಗೆ ಈಗ ಅಜ್ಜಿ ಹತ್ರ ಹೋಗ್ತೀನಿ ಅಂತಂದರೆ, ಸರಿ ಬಾ ಹೋಗೋಣ ಅಂತ ಹೇಳಿ ಕರ್ಕೊಂಡು ಬಂದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ದಾಸವಾಳದ ಗಿಡ ಇದ್ವು ಇಲ್ಲಿ. ಎಷ್ಟು 2 ದಾಸವಾಳದ ಗಿಡ ಮತ್ತು ಒಂದು ಹಲಸಿನ ಹಣ್ಣಿನ ಗಿಡ ಇತ್ತು. ಎಷ್ಟು ಹೂವು ಬಿಡ್ತಿತ್ತು ಅಂದರೆ ಸಿಕ್ಕಾಪಟ್ಟೆ ಹೂವು ಬಿಡ್ತಿತ್ತು. ಅಲ್ಲಿ ಮನೆ ಕಾಣಿಸ್ತಾ ಇದೆ ಅಲ್ವಾ, ಅವ್ರದ್ದು ಕೂಡ ಲೋನ್ ಬಂದಿದೆ. ಅವರು ಕೂಡ ಮನೆ ಕೇಳ್ತೀವಂತ ಇದ್ದಾರೆ. ಅದಕ್ಕೋಸ್ಕರ ಇನ್ನು ಅವ್ರಿಗೂ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಚಿಕ್ಕಮ್ಮರು ಕೂಡ ಕಂಪಲ್ಸರಿ ತೆಗಿಸ್ಲೇಬೇಕಾಗಿತ್ತು. ಇನ್ನು ಹೂವಿನ ಗಿಡ ಎಲ್ಲ ತೆಗೆಸ್ಬಿಟ್ರು. ಇವತ್ತು ಲಾಸ್ಟ್ ಹೂವು. ಸದ್ಯ ಗಿಡ ಕಡಿಯೋಕ್ಕಿಂತ ಮುಂಚೆ ಹೂವು ಎಲ್ಲ ಬಿಡಿಸಿ ನಾವು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ. ಇನ್ನು ಚಿಕ್ಕಮ್ಮ ಬಂದು ಏನೋ ಬೀರಲ್ಲಿ ಡೋರ್ ತೆಗೆದ್ಬಿಟ್ಟು ಏನೋ ಮಾಡ್ತಾಯಿದ್ದಾರೆ ಕೆಲಸ. ಇನ್ನು ಶಿವರಾಜ್ ಕುಮಾರ್ ಫಿಲಮ್ ಕೂಡ ಬಂದಿತ್ತು. ಇನ್ನು ಚಿಕ್ಕಪ್ಪ ಮಲ್ಕೊಂಡು ಇನ್ನು ಟಿ ವಿ ನೋಡ್ತಾಯಿದ್ರು. ಇನ್ನು ಇವನು ಬಂದುಬಿಟ್ಟು ಏನು ಐಡಿಯಾಗೆ ಬಂದಿದ್ದಾನಂದರೆ, ಏನಾದರೂ ತಿನ್ನಕ್ಕೆ ಬೇಕು ಅಂಗಡಿ ಕರ್ಕೊಂಡು ಹೋಗೋ ಅಜ್ಜಿ ಅಂತೇಳ್ಬಿಟ್ಟು ಕೇಳಕ್ಕೆ ಬಂದಿದ್ದಾನೆ. ಸುಮ್ಮನೆ ನನಗೇನು ಹೇಳ್ದೆ ಅಂದರೆ, ಅಜ್ಜಿ ಹತ್ರ ಹೋಗೋಣ ಅಂತ ಕರ್ಕೊಂಡು ಬಂದುಬಿಟ್ಟು ಇನ್ನು ಅಜ್ಜಿ ದುಡ್ಡು ಕೊಡೋವ್ರಿಗೂ ಬಿಡಲಿಲ್ಲ. ಇನ್ನು ನಮ್ಮ ಪಾಲ ಇದ್ನಲ್ವ, ಕರ್ಕೊಂಡೋಗಿ ಏನಾದರೂ ಕೊಡ್ಸ್ಕೊಬರಲಿ ಅಂತ ಹೇಳಿಬಿಟ್ಟು ಇನ್ನು ದುಡ್ಡು ಕೊಡ್ತಾ ಇದ್ದಾರೆ ಚೀಲದಿಂದ ತೆಗೆದುಬಿಟ್ಟು. ಇದೇ ಥರನೇ ನೋಡಿ, ಅಜ್ಜಿ ತಾತ ಕೊಡೋರು ಇದ್ಬಿಟ್ರಂತೂ ಇನ್ನು ಈ ಮಕ್ಕಳು ಹಿಡಿಯೋದಕ್ಕೆ ಆಗೋದಿಲ್ಲ. ಜಾಸ್ತಿ ಅವ್ರ ಹತ್ರನೇ ಹೋಗ್ತಾ ಇರ್ತಾರೆ, ಅವ್ರನ್ನೇ ಕೇಳ್ತಾ ಇರ್ತಾರೆ ಏನಾದರೂ ಕೊಡಿಸ್ತಾರೆ ಅಂತೇಳ್ಬಿಟ್ಟು. ಅವ್ರನ್ನ ಕೇಳ್ದಂಗೆ ನಮ್ಮನ್ನು ಕೇಳೋದಕ್ಕೆ ಆಗೋದಿಲ್ಲ ಅವ್ರಿಗೆ. ಇನ್ನು ನಾವು ಕೊಡೋದಿಲ್ಲ ಜಾಸ್ತಿನೂ. ಅದಕ್ಕೋಸ್ಕರ ಕರೆಕ್ಟಾಗಿ ಕ್ಯಾಚ್ ಮಾಡಿಬಿಡ್ತಾರೆ ಅಜ್ಜಿ ತಾತನಿವರು. ಇನ್ನು ನೋಡ್ತಾ ಇರ್ಬೋದು, ಇನ್ನು ಪಾಲ ಕರ್ಕೊಂಡು ಹೋದ. ಇನ್ನು ಸರಿ ಬಿಡು ಅಂತೇಳ್ಬಿಟ್ಟು ಇನ್ನು ಗುಂಡನ್ನ ಅಲ್ಲೇ ಬಿಟ್ಟು ಬಂದುಬಿಟ್ಟು ಇನ್ನು ಸ್ವಲ್ಪ ಒಣಮೆಣ್ಸಿನ್ಕಾಯಿ ಎಲ್ಲ ಖಾಲಿಯಾಗಿತ್ತು. ಇನ್ನು ತೆಗೆದು ಇಟ್ಕೊಂಡಿದ್ದೆ, ದೊಡ್ಡ ಬಕೆಟೆಲ್ಲ ಹಾಕಿ ಇಟ್ಟಿದ್ದು ಇಷ್ಟು ದಿನ. ಇನ್ನು ಸ್ವಲ್ಪ ಇದ್ವಲ್ವ, ಬಿಡು ಅಷ್ಟು ದೊಡ್ಡದ್ರಲ್ಲಿ ಇನ್ನು ಸ್ವಲ್ಪ ನೀರದು ಸುಮ್ಮನೆ ವೇಸ್ಟ್ ಆಗುತ್ತೆ, ಏನಾದರೂ ಬೇರೆ ಐಟಮ್ ಹಾಕಿ ಇಡೋಣ ಅಂತ ಹೇಳಿಬಿಟ್ಟು ಇನ್ನೊಂದು ಸ್ವಲ್ಪ ಒಗ್ಗರಣೆಗೆ ಎಲ್ಲದಕ್ಕೂ ಬೇಕಲ್ವ, ಸ್ವಲ್ಪ ತಗೊಂಬಿಟ್ಟು ಇವಾಗ ಬಕೆಟ್ಗೆ ಬಂದು ಸ್ವಲ್ಪ ಅಂದರೆ ಯೂಸ್ ಮಾಡದೇ ಇರೋ ಐಟಮ್ ಎಲ್ಲ ಇರುತ್ತಲ್ಲ, ಅದು ಹಾಕಿ ಸ್ವಲ್ಪ ಸೈಡ್ಗೆ ಎತ್ತಿಟ್ಬಿಡೋಣ ಅಂತ ಹೇಳಿ ಇವಾಗೆಲ್ಲ ಜೋಡಿಸೋದು ಕೂತ್ಕೊಂಡಿದ್ದೀನಿ. ಎಷ್ಟು ಜೋಡಿಸಿದ್ರು ಕೂಡ ಸಾಕಾಗಲ್ಲ ಫ್ರೆಂಡ್ಸ್. ಈ ಥರ ಏನಾದರೂ ಸ್ವಲ್ಪ ಮನೆ ಶಿಫ್ಟ್ ಆಯಿತು, ಇಲ್ಲ ಸ್ವಲ್ಪ ಏನಾದರೂ ಚೇಂಜಿಂಗ್ ಮಾಡೋಣ ಅಂತಂದರೆ ಯಾವ ಥರ ಇಟ್ಕೋಬೇಕು, ಯಾವಾಗ ಯಾವ ಐಟಮ್ ಎಲ್ಲಿಡ್ಬೇಕಂತಲೇ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ಎಷ್ಟೋ ಸರಿ ಅಷ್ಟೇ, ಒಂದು ವಾರಕ್ಕೊಂದ್ಸತಿ ನಾನು ಚೇಂಜ್ ಮಾಡ್ತಾನೇ ಇರ್ತೀನಿ. ಅದಕ್ಕೆ ನೋಡ್ತಾ ಇದ್ದೀನಿ, ಏನಾದರೂ ಸ್ವಲ್ಪ ಯೂಸ್ ಆಗದೆ ಇರೋದು ಏನಾದರೂ ಇದ್ದರೆ ಹಾಕಿಟ್ಬಿಡೋಣ ಅಂತ ನೋಡಿದೆ. ಇದು ಬಂದುಬಿಟ್ಟು
ಹೇರ್ ಫೋರ್ ಶೀಟ್ ಇದೆ, ಮತ್ತು ಬಂಡಲ್ಲು ಇದು ಪರೀಕ್ಷೆ ಎಕ್ಸಾಮ್ ಹಾಳೆ ಇದೆ ಇದರಲ್ಲಿ. ಮುಂಚೆ ಅಂಗಡಿ ಇತ್ತಲ್ವ, ಅದಕ್ಕೋಸ್ಕರ ಹಂಗೆ ಉಳಿದಿದೆ, ನಾನು ಯಾರಿಗೂ ಕೊಡಲಿಲ್ಲ. ಬರುತ್ತೆ ಮುಂದಕ್ಕೆ, ಯಾವುದೇನು ಕೊಳ್ತೋಗಲ್ಲ, ವೇಸ್ಟ್ ಆಗಲ್ಲ, ಏನಿಲ್ಲ, ಬರುತ್ತೆ ಮಕ್ಕಳಿಗೆ ಅಂತ ಹೇಳಿಬಿಟ್ಟು ಹಂಗೆ ಎತ್ತಿಟ್ಟಿದ್ದೀನಿ. ಅದು ಸ್ವಲ್ಪ ಜೋಪಾನವಾಗಿ ಅದನ್ನು ನೋಡಿದೆ. ಸ್ವಲ್ಪ ಮತ್ತೆ ಮಿಸ್ ಆಗಿ ಏನಾದರೂ ನೀರು ಬಿದ್ರಂತೂ ಸ್ವಲ್ಪ ಸುಮ್ಮನೆ ಇದಾಗುತ್ತೆ ಅಂತ ಹೇಳ್ಬಿಟ್ಟು, ಬಟ್ ಆ ಬಕೆಟ್ಗೆ ಸೆಟ್ ಆಗಲಿಲ್ಲ. ಸರಿ ಬಿಡು, ಬೇರೆ ಅದಕ್ಕೆ ಏನಕ್ಕಾದರೂ ಬಿಡೋಣ ಅಂತ ಹೇಳ್ಬಿಟ್ಟು ಇನ್ನು ಮಿಕ್ಕಿದ ಐಟಮ್ ಎಲ್ಲ ತೆಗೆದ್ಬಿಟ್ಟು ಅದರೊಳಗೆ ಹಾಕಿ ಎತ್ತಿಡ್ತಾ ಇದ್ದೀನಿ. ಹಾಗೆ ಇನ್ನೊಬ್ಬ ಸಿಸ್ಟರ್ ಕೇಳಿದ್ರು, ನಿಮ್ಮ ಅಣ್ಣನಿಗೆ ಮದುವೆ ಆಗಿಲ್ವ ಅಂತೇಳ್ಬಿಟ್ಟು. ಆಗಿದೆ, ಅವ್ರ ಮದುವೆ ಆಗಿ ಆಗಲೇ 2014ರಲ್ಲಿ ಅವ್ರದ್ದು ಮದುವೆ ಆಗಿದ್ದು. ಇನ್ನು ಇಬ್ಬರು ಮಕ್ಕಳಿದ್ದಾರೆ, ಒಂದು ಗಂಡು ಮಗು ಒಂದು ಹೆಣ್ಮಗು ಇದೆ. ಮಕ್ಕಳು ಬಂದುಬಿಟ್ಟು ಅಲ್ಲೇ ನಮ್ಮ ಅವ್ರ ಮನೇಲಿದ್ದಾರೆ. ಇನ್ನು ನಮ್ಮ ಅತ್ತಿಗೆ ಬಂದು ಸ್ವಂತ ನಮ್ಮಮ್ಮ ಇದ್ದಾರಲ್ಲ, ಅಣ್ಣನ ಮಗಳೇ ಮಾಡ್ಕೊಂಡಿರೋದು. ಅದಕ್ಕೋಸ್ಕರ ಇನ್ನು ಅಲ್ಲಿ ಕೂಡ ಯಾರು ಚಿಕ್ಕ ಮಕ್ಕಳಿಲ್ಲಲ್ವ, ಅವ್ರು ಚಿಕ್ಕವರಿದ್ದಾಗಿಂದ ಕೂಡ ಅಲ್ಲೇ ಸ್ಕೂಲ್ಗೆ ಹೋಗ್ತಾ ಇರ್ತಾರೆ, ಅವರೇ ಅಂದರೆ ನೋಡ್ಕೊತಾ ಇದ್ದಾರೆ. ಹಾಗಾಗಿ ಇಲ್ಲಿ ಇರೋದು ಸದ್ಯಕ್ಕೆ ಇವಾಗ ನಮ್ಮ ಅಣ್ಣ ಅತ್ತಿಗೆ ಇಬ್ಬರೇ ಇದ್ದಾರೆ ಮನೇಲಿ. ಈ ಕಡೆ ಮನೇಲಿ ನಾನು ನಮ್ಮ ಗುಂಡ ಇದ್ದೀವಿ ಅಷ್ಟೇ. ಇನ್ನು ಎಲ್ಲ ಜೋಡಿಸಿ ಎಲ್ಲ ಸೆಟ್ ಮಾಡಿಬಿಟ್ಟು ಇವಾಗ ಸ್ವಲ್ಪ ಕಸ ಎಲ್ಲ ಗುಡಿಸ್ಬಿಟ್ಟು ಹೊರಗಿಂದೆಲ್ಲ ಗುಡಿಸಿ ಇನ್ನು ಬಾಗಿಲಿಗೆ ನೀರು ಹಾಕಿ, ಇನ್ನು ಸಂಜೆ ಆಯ್ತಲ್ಲ, ಒಂದು ಸ್ವಲ್ಪ ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡಿದೆ. ಒಂದು ಸ್ವಲ್ಪ ಹೆಸ್ರು ಕಾಳಿದ್ವು, ಅದನ್ನು ಸ್ವಲ್ಪ ನೀಟಾಗಿ ನೋಡಿಬಿಟ್ಟು ಕಲ್ಲು ಏನಾದರೂ ಇದೆ ಅಂತೇಳ್ಬಿಟ್ಟು ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಬೇಯಿಸ್ಬಿಟ್ಟು ಇವಾಗ ಸ್ವಲ್ಪ ಕ್ಯೂಸಂಬ್ರ ಮಾಡೋಣ ಅಂತ ಹೇಳಿಬಿಟ್ಟು ಏನೇನು ಐಟಮ್ ಬೇಕು ಅದೆಲ್ಲ ಹಾಕ್ಬಿಟ್ಟು ಇವಾಗ ಗೊಜ್ಜು ಥರ ಕ್ಯೂಚ್ಬಿಟ್ಟು ಅದು ತಿಳಿ ಇರುತ್ತಲ್ವ, ಆ ತಿಳಿಗೆಲ್ಲ ಮಿಕ್ಸ್ ಮಾಡಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ನಿಜವಾಗ್ಲೂ ಈ ಥರ ಮಳೆ ಬಂದಾಗ ಇಲ್ಲ ಸಾಯಂಕಾಲ ಟೈಮು ಯಾವಾಗಾದರೂ ಒಂದು ಟೈಮ್ ಈ ಥರ ಬಿಸಿದು ಮಾಡ್ಕೊಂಡು ತಿಂದ್ರಂತೂ ಸಖತ್ತಾಗಿರುತ್ತೆ. ಇನ್ನು ಮುದ್ದೆ ಅಂತೂ ಸೂಪರಾಗಿರುತ್ತೆ, ಮುದ್ದೆಗೂ ಚೆನ್ನಾಗಿರುತ್ತೆ, ಅನ್ನಕ್ಕೂ ಚೆನ್ನಾಗಿರುತ್ತೆ. ಇವಾಗ ಸದ್ಯಕ್ಕೆ ಮುದ್ದೆ ಮಾಡ್ತಾ ಇಲ್ಲ. ಇನ್ನು ರಾಗಿ ಹಸಿಟ್ಟಂತೂ ಇಲ್ಲವೇ ಇಲ್ಲ. ಇನ್ನು ಚಿಕ್ಕಮ್ಮರ ಮನೆಯಲ್ಲೂ ಕೂಡ ಖಾಲಿ ಆಗಿಬಿಟ್ಟಿದೆ. ಚಿಕ್ಕಮ್ಮನಿಗೆ ಸ್ವಲ್ಪ ಟೈಮ್ ಸಿಗ್ತಾ ಇಲ್ಲ, ಅವ್ರಿಗೆ ರಾಗಿ ಎಲ್ಲ ಮಾಡಿ ಹಾಕ್ಸ್ಕೊಂಬರೋಣ ಜಿನ್ನಕ್ಕೆ ಅಂತೇಳ್ಬಿಟ್ಟು. ಸ್ವಲ್ಪ ಲೇಟ್ ಆಗುತ್ತೆ ರಾಗಿ ಎಲ್ಲ ಸ್ವಲ್ಪ ಮಾಡೋದಕ್ಕೆ, ಜಾಸ್ತಿ ಮಾಡಬೇಕಾಗುತ್ತೆ ರಾಗಿ ಎಲ್ಲ. ಇನ್ನು 3 ಮನೆಗೆ ಹಂಚ್ಬೇಕು ಚಿಕ್ಕಮ್ಮ. ಇನ್ನು ಚಿಕ್ಕಮ್ಮರ ಮನೆಗೂ ಮತ್ತು ನಮ್ಮ ಮನೆಗೂ ಮತ್ತು ನಮ್ಮ ತಂಗಿ ಕೂಡ ಇದ್ದಾಳಲ್ವ, ಅವಳಿಗೂ ಕೂಡ ಸ್ವಲ್ಪ ಕಳಿಸ್ಬೇಕು. ಚಿಕ್ಕಮ್ಮನೇ ರಾಗಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಮಿಷಿನ್ಗೆ ಹಾಕ್ಸಿ ಇನ್ನು 3 ಜನಕ್ಕೂ ಕೂಡ ನನಗೂ ನನ್ನ ತಂಗಿಗೂ ಸ್ವಲ್ಪ ಭಾಗ ಮಾಡಿ ಕೊಡ್ತಾ ಇರ್ತಾರೆ. ಅದೆಲ್ಲ ಹಾಕ್ಸ್ಕೊಂಬರೋವರೆಗೂ ಸ್ವಲ್ಪ ಇಟ್ಟಿಲ್ಲ ಅಂತ ಹೇಳ್ಬಿಟ್ಟು ರೈಸ್ ಐಟಮೇ ಮಾಡ್ತಾಯಿದ್ದೀನಿ. ನೋಡ್ಬೋದು ಎಲ್ಲ ಕೂಡ ರೆಡಿ ಆಯಿತು. ಇನ್ನು ಗೊಜ್ಜೆಲ್ಲ ಕಿವುಚ್ಬಿಟ್ಟು ಅದಕ್ಕೆಲ್ಲ ಮಿಕ್ಸ್ ಮಾಡಿ ಇನ್ನು ಕಾಳು ಕೂಡ ಒಗ್ಗರಣೆಗೆ ಹಾಕಿ ಇನ್ನು ನನ್ನ ತಮ್ಮ ಕೂಡ ಬರೋ ಟೈಮ್ ಆಗಿತ್ತು. ಇನ್ನು ಪಾತ್ರೆ ಎಲ್ಲ ಹೊರಗಡೆ ಇಟ್ಟಿದ್ದೆ ತೊಳೆಯೋಣಂತೇಳ್ಬಿಟ್ಟು ತೊಳೆದೆ, ಎಲ್ಲ ಉಜ್ಜಿಬಿಟ್ಟು ತೊಳೆಬೇಕಾಗಿತ್ತು. ಇನ್ನು ಅಲ್ಲೇ ಬಿಟ್ಟು ಇನ್ನು ತಮ್ಮ ಬರೋ ಟೈಮ್ ಆಯ್ತು ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಸಾಂಬಾರು ಒಂದು ಸ್ವಲ್ಪ ಕಾಳು ಹಾಕ್ಕೊಡ್ತಾಯಿದ್ದೀನಿ, ಬಿಸಿ ಅನ್ನಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಹಾಗೆಯೇ ಇತ್ತೀಚೆಗೆ ತುಂಬ ಜನ ಇಷ್ಟಪಟ್ಟು ವ್ಲಾಗ್ಸನ್ನು ನೋಡ್ತಾ ಇದ್ದೀರಾ, ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನನಗೆ. ಆದರೂ ಕೂಡ ನೀವು ತುಂಬ ಜನ ನೋಡ್ತಾ ಇದ್ದೀರಾ, ಬಟ್ ಲೈಕೇ ಬರ್ತಾ ಇಲ್ಲ ನನಗೆ. ಲೈಕ್ಸ್ ಬಂದುಬಿಟ್ಟು ಒಂದು 20-25 ಲೈಕ್ಸ್ ಅಷ್ಟೇ ಬರೋದು, ಅಷ್ಟು ಬಿಟ್ಟರೆ ಅಂತೂ ಇನ್ನು ಜಾಸ್ತಿ ಬರೋದಿಲ್ಲ. ಇನ್ನು ಯಾವುದೋ ಒಂದು ಕೆಲವೊಂದು ವೀಡಿಯೋಕ್ಕೆ ಒಂದು 30 ಲೈಕ್ಸ್ ಬರುತ್ತೆ ಅಷ್ಟೇ. ತುಂಬ ಜನ ನೋಡ್ತಾ ಇರ್ತೀರ, ಒಂದು 200, 300, 400, 500 ಜನದವರೆಗೂ ಒಂದೊಂದು ವೀಡಿಯೋ ನೋಡ್ತಾ ಇರ್ತೀರಾ. ಬಟ್ ಕೆಲವ್ರಿಗೆ ಇಷ್ಟ ಆಗುತ್ತೆ, ಕೆಲವ್ರಿಗೆ ಇಷ್ಟ ಆಗಲ್ಲ ಅನಿಸುತ್ತೆ. ಆದರೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಲೈಕ್ ಮಾಡಿದ್ರು ಕೂಡ ನನಗೆ ಅದರಿಂದ ಏನು ಅಷ್ಟೊಂದು ಲಾಭ ಇಲ್ಲ, ಬಟ್ ನನಗೆ ತುಂಬ ಖುಷಿಯಾಗುತ್ತೆ. ಇಷ್ಟು ಜನ ನನ್ನನ್ನು ಇಷ್ಟಪಟ್ಟು ನೋಡ್ತಾ ಇದ್ದಾರಲ್ವ, ಇಷ್ಟು ಲೈಕ್ಸ್ ಬಂದಿದ್ದಾವೆ ಅಂತ ಎಲ್ಲೋ ಒಂದು ಮೂಲೆಗೆ ನಂಗೆ ತುಂಬ ಖುಷಿಯಾಗುತ್ತೆ. ಅದಕ್ಕೋಸ್ಕರ ಯಾರು ಕೂಡ ಮಿಸ್ ಮಾಡಬೇಡಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಿಮ್ಗೆ ಏನಾದರೂ ಅನಿಸಿದ್ರೆ ಚೆನ್ನಾಗಿದೆ ಪರವಾಗಿಲ್ಲ ಅಂತಂದರೆ ಒಂದು ಕಮೆಂಟ್ ಮಾಡಿ ಸಾಕು, ಅದೇ ನನಗೆ ತುಂಬ ಖುಷಿ ವಿಚಾರ. ಇನ್ನು ಸಾಂಬಾರು ಎಲ್ಲ ಹಾಕಿ ಕಳಿಸಿದ ತಕ್ಷಣ ಇನ್ನು ಪಾತ್ರೆ ಕೂಡ ಎಲ್ಲ ಅಂದರೆ ಉಜ್ಜಿಟ್ಟಿದ್ದೆ, ಇವಾಗೆಲ್ಲ ತೊಳಿಬೇಕಂತ ಹೇಳ್ಬಿಟ್ಟು ಇವಾಗ ಎಲ್ಲ ತೊಳೆದ್ಬಿಟ್ಟು ಇನ್ನು ಫ್ರೆಶ್ ಅಪ್ ಆಗಿ ಇನ್ನು ಶುಕ್ರವಾರ ದೀಪ ಹಚ್ಚಿದ್ದೀನಿ. ನೋಡ್ತಾ ಇರ್ಬೋದು, ಸಿಂಪಲ್ ಪೂಜೆ ಆಯ್ತು ಫ್ರೆಂಡ್ಸ್. ಇದೆ ಲಾಸ್ಟ್ ಈ ಹೂವು ದಾಸವಾಳದ ಹೂವು, ಇನ್ನು ಗಿಡನೇ ಇಲ್ಲ, ಇನ್ನು ಮುಂದೆ ಹೂವೇ ಸಿಗೋದಿಲ್ಲ. ಹೂವು ಎಲ್ಲ ಸಿಕ್ಕಿದಾಗ ಸಿಕ್ಕಾಪಟ್ಟೆ ಹೂವು ಎಷ್ಟು ಬಿಡ್ತಾ ಇದ್ವಂದರೆ ಸಖತ್ತ ಹೂವು ಬಿಡ್ತಾಯಿದ್ವು. ಇನ್ನು ಚಿಕ್ಕಮ್ಮ ಅಷ್ಟೇ ಅಲ್ವಾ, ಯಾವಾಗಲೂ ಪೂಜೆ ಮಾಡ್ತಾ ಇರ್ತಾರೆ, ಅವ್ರಿಗೂ ಕೂಡ ಆಗ್ತಾಯಿದ್ವು. ಚಿಕ್ಕಮ್ಮ ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಪಾಪ, ಗಿಡ ಇದ್ದಿದ್ರೆ ಚೆನ್ನಾಗಿರೋದು ಕಣೆ, ಇವಾಗ ಎಲ್ಲ ಕಡ್ದಾಕ್ಬಿಟ್ಟಿದ್ದೀವಿ, ಮತ್ತು ಹೂಗೆಲ್ಲ ಮನೆ ಸುತ್ತಬೇಕಾಗುತ್ತೆ, ಸಿಗುತ್ತೋ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಕೂಡ ಚಿಂತೆ ಮಾಡ್ತಾ ಇದ್ದಾರೆ. ಸದ್ಯ ಇವತ್ತಾದ್ರೂ ಇಷ್ಟು ಸಿಕ್ಕಿದಾವೆ ಅಂತೇಳ್ಬಿಟ್ಟು ಇನ್ನು ನೆಮ್ಮದಿಯಾಗೆ ಫೋಟೋಗೆಲ್ಲ ಇಟ್ಬಿಟ್ಟು ಪೂಜೆ ಮುಗಿಸ್ಬಿಟ್ಟು ಇನ್ನು ಒಳಗಡೆ ಬಂದೆ. ಇನ್ನು ಚಿಕ್ಕಮ್ಮರು ಬಂದಿಲ್ಲ ಈ ರೂಮಿಗೆ, ಇನ್ನು ಬರೋವರೆಗೂ ಇವುಗಳದೇ ರಾಯಭಾರ.
ರಾಯಭಾರ ಇವ್ರದ್ದೇನೆ. ಆರಾಮಾಗಿರ್ತವೆ 3 ಮಕ್ಕಳು, ತಾಯಿ. ಇನ್ನು ಅವಕ್ಕೆ ಬಂದು ಸ್ವಲ್ಪ ಹಾಲು ಅನ್ನ ಕಲಸಿಟ್ಟಿದ್ದೆ, ತಿಂದಿದ್ದಾವೆ, ಸ್ವಲ್ಪ ತಿಂದ್ಬಿಟ್ಟು ಎಲ್ಲ ಕಡೆಗೆಲ್ಲ ಚೆಲ್ಲಿದ್ದಾವೆ. ಇದು ಬಂದು ನಮ್ಮ ಜಾನು ನಿಜವಾಗ್ಲೂ ಎಷ್ಟು ಅವಾಗಂತೂ ಯಾವಾಗಲೂ ಕೂಡ ಪಕ್ಕದಲ್ಲೇ ಇರ್ತಾಯಿತ್ತು. ಇನ್ನು ಮರಿ ಹಾಕ್ದಾಗಿಂದ ತುಂಬ ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಅವಳು ಕೂಡ. ಇನ್ನು ಕುತ್ಕೊಂಡಿದ್ರೆ ಇನ್ನು ಬಂದುಬಿಟ್ಲು ತೊಡೆ ಮೇಲೆ ಮಲಗೋಣ ಅಂತ ಹೇಳಿ. ಹಂಗೆ ಸ್ವಲ್ಪ ನೈಸ್ ಮಾಡ್ತಾಯಿದ್ದೀನಿ. ಇವಂತೂ ಇರ್ತಾನೆ ಇಲ್ಲ, ಓಡಿ ಓಡಿ ಹೋಗ್ತಾ ಇರ್ತವೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ಚಿಕ್ಕ ವ್ಲಾಗು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ನಿಮ್ಮ ಸಪೋರ್ಟು, ನಿಮ್ಮ ಪ್ರೀತಿಯಿಂದ ಸದಾ ಇದೇ ಥರ ಇರಲಿ ನನ್ನ ಮೇಲೆ ಅಂತ ದೇವ್ರ ಹತ್ರ ಬೇಡ್ಕೊಳ್ತೀನಿ ನಾನು ನಿಜವಾಗ್ಲೂ. ನೋಡಿ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಈ ವಿಡಿಯೋನ ನೋಡ್ತಾ ಇರಿ ಫ್ರೆಂಡ್ಸ್.